ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ. ನೀವು ಆ್ಯಕ್ಟರು, ಡ್ಯಾನ್ಸರು, ಕೊರಿಯೋಗ್ರಾಫರು ಎಲ್ಲ ಮಾಡಿದ್ದೀರಾ. ಬಟ್ ಪರ್ಸ್ನಲಿ ನಿಮ್ಗೆ ಇಷ್ಟ ಆಗಿದ್ದು ಯಾವುದು ಮತ್ತೆ ಯಾಕೆ? ಕೊರಿಯೋಗ್ರಫಿ. ಹೌದು, ಕೊರಿಯೋಗ್ರಾಫರಾ? ಕೊರಿಯೋಗ್ರಫಿ ಇಷ್ಟ. ಥ್ಯಾಂಕ್ ಯು. ಯಾಕೆ ಅಂದರೆ ಎಲ್ಲರಿಗೂ ಗೊತ್ತು, ಅಲ್ಲಿಂದೇ ಇಲ್ಲ, ಪರ್ಸ್ನಲ್ ಆಗಿ ಕೇಳಬೇಕು ಅಂತ ಇತ್ತು. ಇಲ್ಲ ನೀವು ಕೇಳಿಲ್ಲ ಯಾಕೆ ಅಂತ. ಕೊರಿಯೋಗ್ರಫಿಲಿಂದೇ ಅಲ್ಲ, ಬಂದು ನಾವು ನೋಡಿರೋಂಗೆ ತುಂಬ ಡ್ಯಾನ್ಸು ಮತ್ತೆ ಆಕ್ಟರ್ ಅಲ್ಲಿ ನಾವು ತುಂಬಾ ನೋಡಿದೀವಿ. ಕೊರಿಯೋಗ್ರಾಫ್ ಬ್ಯಾಕ್ ಇದನ್ನ ನಾವು ನೋಡಿಲ್ಲ ನಿಮ್ಮನ್ನ. ಬಟ್ ಪರ್ಸನಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ನಾವು ಕೇಳಿದ್ವಿ. ಕೊರಿಯೋಗ್ರಫಿ ಆಯ್ತು, ಆಕ್ಟಿಂಗ್ ಆಯ್ತು, ಡೈರೆಕ್ಷನ್ ಬಗ್ಗೆ ಯಾಕೆ? ಡೈರೆಕ್ಷನ್ ಯಾವಾಗ ಇಂಟ್ರೆಸ್ಟ್ ಬಂತು ನಿಮಗೆ? ಅದು ಏನೋ ಬಂತು ಮಧ್ಯದಲ್ಲಿ. ಅದು ನನಗೆ ರೆಸ್ಪಾನ್ಸಿಬಿಲಿಟಿ, ಆ ಟೆನ್ಷನ್ ತಗೊಳ್ಳೋದಂದ್ರೆ ಇಷ್ಟ ನನಗೆ ಭಾಳ ಇಷ್ಟ. ಅದು ಇತ್ತು, ಬಂತು. ಲವ್ಲಿ. ನೆಕ್ಸ್ಟ್ ಕ್ವೆಶ್ಚನ್. ನನ್ನ ಹೆಸರು ಲತಾ ಅಂತ. ನೀವು ಬಸವಣ್ಣ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ರಿ. ನಿಮಗೆ ಬಸವಣ್ಣ ಅವ್ರದ್ದು ಯಾವುದಾದ್ರೂ ವಚನಗಳು ಗೊತ್ತಾ? ಯಾಕೆ ಇಷ್ಟ ಮತ್ತೆ ಬಸವಣ್ಣ? ಇಲ್ಲ, ನನ್ನ ಮನೇಲಿ ಒಂದು ಫೋಟೋ ಇತ್ತು ಚಿಕ್ಕ ವಯಸ್ಸಿನಿಂದ. ಬಸವಣ್ಣ ಕಿಂಗ್ ಆಗಿರೋದು. 2 ಥರ ಬಸವಣ್ಣ ಇದ್ದಾರೆ. ಒಂದು ಇನ್ನೊಂದು ಕಿಂಗ್, ಈ ಥರ ಒಂದು ಸ್ಟೇಜ್ ಥರ ಇರುತ್ತೆ, ಕಾಲು ಮಡಿಕೆ. ಅದು ನಾನು ಚಿಕ್ಕ ವಯಸ್ಸಿನಿಂದ ನೋಡಿದ್ದೀನಿ. ಸೊ ಅದು ನನ್ನ ಮೈಂಡ್ಲಿ, ಅದು ನನ್ನ ಮನೇಲಿ ಎಲ್ಲ ನಾವು ಡೈಲಿ ಪೂಜೆ ಮಾಡ್ತೀವಲ್ಲ. ಸೊ ಅದು ಹಲೋ ಸರ್, ಖುಷಿ ಆಯಿತು ನಿಮ್ಮನ್ನು ನೋಡಿ ಆ್ಯಂಡ್ ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಅವಾಗಿಂದ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಡ್ಯಾನ್ಸ್ ಮಾಡಿ ಅಂತ. ಬಟ್ ನೀವು ಡ್ಯಾನ್ಸ್ ಮಾಡ್ತಿಲ್ಲ. ಸೊ ನಾನು ಡ್ಯಾನ್ಸ್ ಮಾಡಿ ಅಂತ ಹೇಳಲ್ಲ, ಒಂದು ವಾಕ್ ಮಾಡ್ಬೋದಾ? ಬಟ್ ಅದು ಮೂನ್ ವಾಕ್. ಅದು ಮೂನ್ ವಾಕ್. ನಿಮ್ದು ಮೂನ್ ವಾಕೆ 3. ನೋ, ಪ್ರಭುದೇವ ಸರ್ ಅಂದ ತಕ್ಷಣ ಮುಕಾಬ್ಲಾ, ಅದೇ ಸಾಂಗ್, ಆ ಸ್ಟೆಪ್ ಅದೇ ನೆನಪಾಗುತ್ತೆ. ಬಟ್ ಇನ್ನೊಂದು ಸಿಗ್ನೇಚರ್ ಸ್ಟೆಪ್ ಅಂದರೆ ಅದು ಮೂನ್ ವಾಕ್. ಆ್ಯಕ್ಚುಲಾಗಿ ನನಗೆ ಮೂನ್ ವಾಕ್ ಬರೋದೇ ಇಲ್ಲ. ನನ್ಗೆ ಮೂನ್ ವಾಕ್ ಬೇರೆ ಯಾರು ಮಾಡೋದು ಚೆನ್ನಾಗಿ ಮಾಡ್ತಾರೆ. ಬಟ್ ಈ ಶೂ ಇದು ಕಷ್ಟ. ಓಕೆ, ಲಾಸ್ಟ್ ಕ್ವೆಶ್ಚನ್. ಸರ್ ನಮಸ್ತೆ. ಬಾಲಿವುಡ್ಗೆ ಹೋಗ್ತೀರಾ, ವಾಂಟೆಡ್ ಸಿನಿಮಾ ಮಾಡ್ತೀರಾ. ಸಲ್ಮಾನ್ ಖಾನ್ ಅಪ್ರೋಚ್ ಹೆಂಗೆ ಮಾಡ್ತೀರಾ ಸರ್? ವಾಂಟೆಡ್ ಸಲ್ಮಾನ್ ಖಾನಿಗೆ ಮಾಡಬೇಕು ಅನ್ನೋದು ಥಾಟ್ ಹೆಂಗೆ ಬರುತ್ತೆ? ಆಮೇಲೆ ದಬಾಂಗ್ 2 ಅಲ್ಲಿ ಸುದೀಪ್ ಸರು ಮತ್ತು ಸಲ್ಮಾನ್ ಖಾನ್ ಸರ್ನ ಇಬ್ಬರನ್ನೂ ಹಿಡ್ಕೊಂಡು ಮಾಡ್ತೀರಾ. ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಸರ್ ಅವ್ರನ್ನ? ಟೆಂಪರ್ಮೆಂಟ್ ಅವ್ರನ್ನೆಲ್ಲ ಹಿಡ್ಕೊಂಡು ಹೆಂಗೆ ನೀವು ಅವ್ರನ್ನ ಮ್ಯಾನೇಜ್ ಮಾಡಿಕೊಂಡು ಅವರಿಗೆ ಡೈರೆಕ್ಷನ್ ಮಾಡೋ ಟೈಮಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡ್ತಿದ್ರಿ, ಹೇಗೆ ಅಂತ ಹೇಳ್ಬಿಟ್ಟು? ದಟ್ಸ್ ಎ ಪ್ರಾಸೆಸ್. ಅದೇ ಡೈರೆಕ್ಷನ್ ಅನ್ನೋದು. ಅದಕ್ಕಂತ ಟೀಮ್ ಇರುತ್ತಾ, ಪ್ರೊಡಕ್ಷನ್ ಅಂತ. ಆಮೇಲೆ ಇನ್ನೊಂದು, ಸಲ್ಮಾನ್ ಸಾರು ಈ ನೋಸ್, ಅವರು ಪಿಕ್ಚರ್ಲೆಲ್ಲ ಅದೇನು ನಿಮ್ಮ ಅಂದರೆ ಸುದೀಪ್ ಅವರು ಇಬ್ಬರು ದೊಡ್ಡ ಹೀರೋ. ದೇ ಆರ್ ಆಲ್ರೆಡಿ ಇನ್ ಟಾಪ್ ಲೆವೆಲ್. ಅವ್ರಿಗೂ ಹೆಂಗೆ ಮಾಡೋದು ಅನ್ನೋದು ಗೊತ್ತು. ನಾವು ಹೋಗಿ ನಮ್ಮ ಕೆಲಸ ಕರೆಕ್ಟಾಗಿ ಮಾಡಿಬಿಟ್ರೆ ಇಟ್ಸ್ ನಥಿಂಗ್ ಟು ಮ್ಯಾನೇಜ್ ದೇರ್ ಅಂಡ್ ಆಲ್. ಸೊ ಸುದೀಪ್ ಸರ್ ದೊಡ್ಡ ಹೀರೋ, ಸಲ್ಮಾನ್ ಸರ್ ಕೂಡ ದೊಡ್ಡ ಹೀರೋ. ನಾವು ಮ್ಯಾನೇಜ್ ಮಾಡಬೇಕಲ್ಲ. ಇಲ್ಲ, ನಮ್ಮ ಕೆಲಸ ಕರೆಕ್ಟಾಗಿ ಮಾಡಿಬಿಟ್ರೆ ಇಟ್ಸ್ ಆಲ್ ಹ್ಯಾಪನ್ಸ್ ಕರೆಕ್ಟ್ಲಿ ಅಷ್ಟೇ. ಸರ್, ಸಾಮಾನ್ಯವಾಗಿ ಒಬ್ಬರು ಹೀರೋ ಆಗಲಿ ಒಂದು ಸಕ್ಸಸ್ಸಲ್ಲಿ ಇದ್ದಾಗ ಒಂದಲ್ಲ ಒಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂತಾರೆ. ಬಟ್ ನಿಮ್ಮ ಬಗ್ಗೆ ಇಲ್ಲ, ನಾನು ಸಿಕ್ಕಿದ್ದಿಲ್ಲ. ಎಷ್ಟೋ ಅದ, ಅದಕ್ಕೆ ಸಿಕ್ಕಿಲ್ಲ. ಅದು ನಾರ್ಮಲ್. ಅದೊಂದು ಸೀಕ್ರೆಟ್ ಇದೆ. ಅದು ಕಾಂಟ್ರವರ್ಸಿ ಇಲ್ಲ, ಅದು ನಾರ್ಮಲೇ. ಅದು ನಿಮಗೆಲ್ಲ ಕಾಂಟ್ರವರ್ಸಿ ಆಗ್ಬಿಡ್ತಾರೆ. ನಮ್ಮ ಲೈಫಲ್ಲಿ ಅದು ನಾರ್ಮಲ್. ಅದು ಹಲೋ ಸರ್, ನಿಮ್ಮನ್ನು ನೋಡಿ ಜಾಸ್ತಿ ಖುಷಿ ಆಯಿತು. ನನ್ನ ಹೆಸರು ತರುಣ್ ಅಂತ, ಆರ್ಟಿಸ್ಟು. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಏನಾದ್ರು ತಪ್ಪು ಮಾಡಿದ್ರೆ ಲಟ್ಟಣಿಗೆ ಸೌಟು ಎಲ್ಲ ಹೊಡಿತಿದ್ರು. ಆದರೆ ನಾನು ಏನೋ ಹೇಳಿ ತಪ್ಪಿಸ್ಕೊತಿದ್ದೆ. ಆ ಥರ ನೀವು ಏನನ್ನ ಸಿಚುವೇಶನ್ ಮಾಡಿದ್ದಿದ್ದೀರಾ? ಚೆನ್ನಾಗಿ ಹೊಡಿಸ್ಕೊಂಡಿದ್ದೀನಿ. ಹೊಡಿಸ್ಕೊಳ್ದೇರೆ ಹೆಂಗೆ ಬೆಳೆಯೋದು? ಸರ್, ಇವಾಗ ಯಾರೇ ಮಕ್ಕಳು, ಸಣ್ಣ ಮಕ್ಕಳು ಡ್ಯಾನ್ಸ್ ಕಲೀಲಿಕ್ಕೆ ಹೋದ ತಕ್ಷಣ ಅವ್ರ ಪೇರೆಂಟ್ಸ್ ಹೇಳೋದು ಬೇಡ, ಓದು, ಡ್ಯಾನ್ಸಿಂದ ಫ್ಯೂಚರ್ ಇಲ್ಲ, ಓದು ಅಂತ. ನಿಮಗೂ ಕೂಡ ಇದೇ ರೀತಿಯಾದಂಥ ಸಿಚುವೇಶನ್ಗಳು ಬಂದಿತ್ತಾ? ಡ್ಯಾನ್ಸ್ ಮಾಡಬೇಡ ಅಂತ, ಅಥವಾ ಡ್ಯಾನ್ಸ್ ಮಾಡೋಕ್ಕೆ ಸ್ಟೇಜಿಗೆ ಹೋಗಿದ್ದಕ್ಕೆ ಅಥವಾ ಪ್ರಾಕ್ಟೀಸ್ಗೆ ಹೋಗಿದ್ದಕ್ಕೆ ನಿಮ್ಮ ಮನೆಯಲ್ಲಿ ಹೊಡ್ತಾ ತಿಂದಿದ್ದು ಆ ಥರದ್ದು ಏನಾದ್ರು ಆಗಿದೆಯಾ? ಇಲ್ಲ, ಆಲ್ರೆಡಿ ನಮ್ಮ ಫಾದರು ಕೊರಿಯೋಗ್ರಾಫರ್ಲಿಂದ ನಮ್ಮ ಮದರ್ಗೆ ಗೊತ್ತು ವಾಟ್ ಹ್ಯಾಪನ್. ಆ್ಯಂಡ್ ಓದು ಅನ್ನೋದು ಆಗೋದೇ ಇಲ್ಲ. ಯಾಕೆ ನಾನು ಓದೋದೇ ಇಲ್ಲ ಅಂತ ಅವ್ರಿಗೂ ಗೊತ್ತು ಚೆನ್ನಾಗಿ. ಸೊ ಏನು ಮಾಡೋದು, ಏನೋ ಒಂದು ಮಾಡಪ್ಪ ಅಂತ ಬಿಟ್ಬಿಟ್ರು ನಾನು. ಆ ರೀತಿ ಮಾಡೋರಿಗೆ ಏನು ಹೇಳ್ತೀರಾ? ಈಗ ಡ್ಯಾನ್ಸ್ಗೆ ಹೋಗ್ತೀವಿ, ಡ್ಯಾನ್ಸ್ ಕಲಿತೀವಿ ಅಂದ ತಕ್ಷಣ ನಾನು ಏನು ಬೇಕಾದ್ರೆ ಹೇಳ್ಬೋದು. ಬಟ್ ಅವ್ರವ್ರ ಮನೇಲಿ ಅವ್ರವ್ರ ಇದು ಅವ್ರಿಗೆ ಗೊತ್ತು. ದೇ ಮಸ್ಟ್ ನೋ. ಫಾದರ್ ಮದರ್ಗೆ ಗೊತ್ತಿಲ್ವಾ? ನಾನು ಯಾರು ಹೇಳೋಕ್ಕೆ? ಫಾದರ್ ಮದರ್ ಇಸ್ ದ ಬೆಸ್ಟ್ ಥಿಂಗ್. ಅವ್ರವ್ರ ಮಕ್ಕಳು ಅವ್ರ ಫಾದರ್ ಮದರ್ ಕೇಳ್ಕೊಂಡು ಮಾಡಿಬಿಟ್ರೆ ಕರೆಕ್ಟ್. ಟೈಮ್ ಫಾರ್ ಅ ಸೆಲೆಬ್ರೇಷನ್. ಪ್ರಭುದೇವ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಅಂದ್ಕೊಂಡಿದ್ದಕ್ಕಿಂತ 10 ಟೈಮ್ಸ್, ಮೋರ್ ದೆನ್ 10 ಟೈಮ್ಸ್ ಓಪನ್ ಅಪ್ ಆದ್ರಿ ನೀವು. ನಾನು ನಮ್ಮ ಟೀಮ್ಗೆ ಹೇಳ್ತಾ ಇದ್ದೆ, ಅವ್ರು ಭಾಳ ಶೈ ಇದ್ದಾರೆ, ಮಾತಾಡಲ್ಲ ಅಂತ. ಬಟ್ ಇಷ್ಟು ಓಪನ್ ಅಪ್ ಆಗ್ತೀರಾ. ಆ್ಯಂಡ್ ಎಲ್ಲ ನೆನಪುಗಳನ್ನು, ನಾನು ಸ್ವಲ್ಪನೂ ಬೇಜಾರಿಲ್ಲದೆ ಎಲ್ಲ ನೆನಪು, ಸ್ಪೆಷಲಿ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆಗೆ ನಿಮ್ಮ ಚಾಟ್ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನಮಗೆ. ಯು ಆರ್ ಸೋ ಸ್ಪಾಂಟೇನಿಯಸ್. ಒಂದಷ್ಟು ಡಾನ್ಸ್ ಮಾಡಿದರೆ ಇನ್ನಷ್ಟು ಖುಷಿ ಆಗ್ತಿತ್ತು. ಬಟ್ ದಟ್ಸ್ ಓಕೆ. 2025 ಬಹಳ ಚೆನ್ನಾಗಾಗಲಿ ನಿಮಗೆ.
ಎಲ್ಲರಿಗೂ ಚೆನ್ನಾಗಾಗಲಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಪ್ರಭುದೇವ ಅವರಿಗೂ ಇನ್ನಷ್ಟು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವೇದಿಕೆಗಳನ್ನು ರೀಚ್ ಆಗಲಿ. ಕರ್ನಾಟಕದ ಹೆಸರು, ಕನ್ನಡದ ಹೆಸರು ದೇಶ ವಿದೇಶಗಳಲ್ಲೂ ಹೆಸರಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.